ನಮಸ್ತೆ ಎಲ್ಲರಿಗೂ. ಹ್ಯಾಪಿ ಹೋಲಿ. ಸಾರಿ, ಸ್ವಲ್ಪ ಲೇಟ್ ಆಯಿತು. ಸೊ ಈ ಹೋಲಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆನ ತರ್ತಾ ಇದೆ? ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿ ಚೇಂಜಸ್ ಬರ್ತಾ ಇದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಇರಬಹುದು. ಸದ್ಯಕ್ಕೆ ಸರಿಯಾದ ರೀತಿಯಲ್ಲಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯಾಣದ ವಿಚಾರವಾಗಿ ಒಂದಷ್ಟು ತೊಂದರೆಗಳು ಇದೆ. ಅದಕ್ಕೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ. ಹೋಗೋಕ್ ಮುಂಚೆ ಎಲ್ಲಾದ್ರೂ ಪ್ರಯಾಣ ಮಾಡೋದಿದ್ರೆ ಮಾಡ್ಬೇಕಾ ಬೇಡವಾ ಅನ್ನುವಂಥ ನಿರ್ಧಾರ ತಗೊಂಡು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಮಾಡಿರುವಂತ ಸಾಧ್ಯತೆಗಳು ಕೂಡ ಇದೆ. ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಶ್ವಾಸಕೋಶದ ತೊಂದರೆ ಕಾಣಿಸ್ತಾ ಇದೆ, ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ಪೆಷಲಿ ಲವ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆಯಿಂದ ನಿಮ್ಗೊಂದು ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಯಾರೋ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಇರಬಹುದು, ಹಾಗೆ ಬೇರೆ ರೀತಿಲಿ ಇರಬಹುದು, ಸ್ಪೈ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನೋಡ್ತಾ ಇದ್ದಾರೆ ನಿಮ್ಮನ್ನ ಅನ್ನುವಂಥದ್ದು. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಹೆಚ್ಚು ತಲೆಕೆಡಿಸ್ಕೊಳ್ಬೇಡಿ. ಫೈನಾನ್ಷಿಯಲಿ ನಿಮ್ಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಲವ್ ಆಫರ್ ಬರುವಂಥದ್ದು, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ವಿಚಾರದಲ್ಲಿ ಲವ್ ಮನೆಯವರೆಲ್ಲ ಒಪ್ಪಿ ನಿಮ್ಗೆ ಮದುವೆ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಯಾರು ಮಾಡ್ತಿದ್ದಾರೆ ಅಥವಾ ನೆಗೆಟಿವಿಟಿಯಿಂದ ಅಥವಾ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಿಮ್ಮ ವಿವಾಹ ಜೀವನ ಇರಬಹುದು, ನಿಮ್ಮ ಆರೋಗ್ಯದ ಜೀವನ ಇರಬಹುದು, ಏನ್ ತೊಂದರೆ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಮುಂದಿನ ದಿನಗಳಲ್ಲಿ ಯೂನಿವರ್ಸೇ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವರ್ಷ ಏನಿದೆ, ಮಂಗಳ ಶನಿ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನ ತಂದ್ಕೊಡ್ತಾರೆ ಅನ್ನುವಂಥದ್ದು. ಇಷ್ಟು ದಿನ ಯಾರು ಕಷ್ಟಪಟ್ಟಿದ್ರೋ ಅವರು ಇನ್ಮುಂದೆ ಸುಖವಾಗಿರ್ತಾರೆ. ಇಷ್ಟು ದಿನ ಯಾರು ತುಂಬಾ ವಾವ್ ಅನ್ನುವಂಥ ರೀತಿಲಿ ಇದ್ರು ಅವರಿಗೆ ಒಂದೆರಡು ಪೆಟ್ಟು ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ದಿನ ಎಲ್ಲಾ ರೀತಿಲೂ ಬಚಾವ್ ಆಗಿ ಬರ್ತಾ ಇದ್ದಂಥವ್ರು ಈ ವರ್ಷ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸ್ಬೇಕು. ಶತ್ರುಗಳ ಬಗ್ಗೆ ಆಗ್ಲಿ ಅಥವಾ ಆರೋಗ್ಯದ ಬಗ್ಗೆ ಆಗ್ಲಿ ಅನ್ನುವಂಥದ್ದು ಇದೆ. ಓವರ್ ಕಾನ್ಫಿಡೆನ್ಸ್ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಿಸ್ಕಾನ್ಸೆಪ್ಟ್ ನ ತರಬಹುದು. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಮುಳುವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸ್ವಲ್ಪ ನೆಗೆಟಿವಿಟಿಗಳು ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಶ್ವಾನದ ಶ್ವಾಸಕ್ಕೆ ನಿಮ್ಮ ಶ್ವಾನದ ಅಯ್ಯೋ ಐ ಮೀನ್ ನಿಮ್ಮ ಪೆಟ್ ಏನಿದೆ, ನಿಮ್ಮ ಸಾಕು ಪ್ರಾಣಿ ಇರಬಹುದು, ಅದರ ಶ್ವಾಸಕೋಶಕ್ಕೆ ಏನೋ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಬ್ರೈನ್ ಟ್ಯೂಮರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳನ್ನ ಯಾರು ಮಾಡಿದ್ರು ಅದಕ್ಕೇನ್ ಚಿಕಿತ್ಸೆ ಇಲ್ಲ ಅಂತ ಇತ್ತು, ಆ ಚಿಕಿತ್ಸೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಲಂಗ್ಸ್ ಮತ್ತೆ ಹಾರ್ಟಿನ ಚಕ್ರ ಹೀಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಏನೋ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಬರುತ್ತೆ. ಅದರಿಂದ ಬಹಳಷ್ಟು ವಿಚಾರಗಳು ಹೀಲ್ ಆಗ್ತವೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಸಂತಾ ಕ್ಲಾಸ್ ಇಂದ ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನಂಗೆ ಗೊತ್ತಿಲ್ಲ ಸಂತಾ ಕ್ಲಾಸ್ ಇದಾರೋ ಇಲ್ವೋ, ಬಟ್ ವರ್ಷ ನಾನು ನನ್ನ ತಮ್ಮನ ಬರ್ತ್ಡೇಲಿ ಸಂತಾ ಕ್ಲಾಸ್ ಅನ್ನ ಆಚರಿಸ್ತಾ ಇದ್ದೆ. ಸೊ ಆ ಥರದ್ದೇನೋ ಒಂದು ಗಿಫ್ಟ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಐ ಮೀನ್ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನೋ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿಗೋಸ್ಕರ ಕಾಯ್ತಾ ಇರೋರು ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಶಿವಲಿಂಗನ ಅವಮಾನ ಮಾಡಿದಂತ ಅಥವಾ ಶಿವನಿಗೆ ಅವಮಾನ ಮಾಡಿದಂಥದವರಿಗೆ ತಕ್ಕ ಶಾಸ್ತಿ ಆಗೋದು, ಜಾಗತಿಕ ಮಟ್ಟದಲ್ಲಿ ಉತ್ತರ ಸಿಗುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಆ ವಿಚಾರಕ್ಕೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗೊತ್ತಿಲ್ಲ ಹೇಳಬೇಕೋ ಬೇಡವೋ, ಪುರುಷ ತತ್ವ ಅನ್ನುವಂಥದ್ದು, ನಾನು ಅನ್ನುವಂಥ ಅಥವಾ ಮೇಲ್ ಪರ್ಸನ್ ಅನ್ನುವಂಥ ಅಹಂ ಏನಿದೆ, ಇದರಿಂದ ಏನೋ ಒಂದಷ್ಟು ಸಮಸ್ಯೆಗಳನ್ನ ಏನ್ ಮಾಡಿದ್ರಿ ಅದನ್ನ ತಿದ್ದುಕೊಳ್ಳುವಂತ ಸಮಯ ಬಂದಿದೆ. ಈಗ ತಿದ್ದುಕೊಳ್ಳಿ ಅನ್ನುವಂಥದ್ದು ಇದೆ. ಗಂಡು ಬೇರುಂಡ ಪಕ್ಷಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಷ್ಟು ದಿನ ನಾವು ಪಿಕ್ಚರ್ ಅಲ್ಲಿ ನೋಡಿದ್ವಿ ಅಥವಾ ಚಿತ್ರಗಳಲ್ಲಿ ನೋಡಿದ್ವಿ ಅಥವಾ ಯಾವುದೋ ಒಂದು ಹಳೆ ತೆಲುಗು ಮೂವಿಲೂ ಕೂಡ ನನ್ಗೆ ನೋಡಿದ್ ನೆನಪಿದೆ ಚಿಕ್ಕ ಹುಡುಗಿಲಿ. ಆ ಥರದ ಪಕ್ಷಿ ನಮ್ಮ ರಾಷ್ಟ್ರದ ಲಾಂಛನ ಏನಿದೆ,
ಸೊ ಆ ಗಂಡಬೇರುಂಡ ಪಕ್ಷಿ 2 ತಲೆ ಇರುವಂಥದ್ದು ಅದನ್ನ ಜೀವಂತವಾಗಿ ನೋಡೋದಕ್ಕೆ ಸಿಗುತ್ತೆ ನಮ್ಗೆ ಅನ್ನುವಂಥದ್ದು ಕೂಡ ಇದೆ. ಕಾಣದ ಕೈಗಳು ಸಾಕಷ್ಟು ನಿಮ್ಗೆ ತೊಂದ್ರೆ ಮಾಡ್ತಿದ್ರು ಕೂಡ ಕಾಣದ ಕೈಗಳು ನಿಮ್ಗೆ ಅಷ್ಟೇ ರಕ್ಷೆನ ಕೂಡ ಕೊಡ್ತಾ ಇದೆ. ಸೊ ಬದಲಾವಣೆ ಜಗದ ನಿಯಮ. ಕೆಟ್ಟವರು ಒಳ್ಳೆಯವರಾಗ್ತಾರೆ ಅಂತ ಕಾಯ್ತಾನೆ ಇದ್ದೀರಾ. ನೋಡೋಣ ನಿಮ್ಮ ಒಳ್ಳೆತನಕ್ಕೆ ದೇವರು ಯಾವ ತೀರ್ಪು ಕೊಡ್ತಾರೆ ಅನ್ನುವಂಥದ್ದು. ನಿಮ್ಮ ಜೀವನದ ಈ ಒಂದು ಬದಲಾವಣೆ ದೇವರ ಕೋರ್ಟ್ ಅಲ್ಲಿ ಆ ತೀರ್ಪು ಬಂದು ನಿಂತಿದೆ. ಸೊ ಇಷ್ಟು ದಿನ ನಿಮ್ ಕೈಲಿ ಇತ್ತು, ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಜೀವನ ಇತ್ತು. ಇನ್ ಕೆಲವರ ನಿರ್ಧಾರದ ಮೇಲೆ ನಿಮ್ಮ ಜೀವನ ಇತ್ತು. ಒಂದಷ್ಟು ದಿನ ಹೋಯ್ತು, ನಿಮ್ಮ ಶತ್ರುಗಳ ಕೈಯಲ್ಲಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾಹಿತಿಗಳು ಅಥವಾ ನಿರ್ಧಾರಗಳು ಇತ್ತು. ಈಗ ಏನಾಗಿದೆ ಅಂದ್ರೆ ಸೊ ದೇವರ ಕೋರ್ಟ್ ಅಲ್ಲಿ ನಿಮ್ಮ ಈ ಒಂದು ಅಳಿವು ಉಳಿವಿನ ಪ್ರಶ್ನೆ ನಿಂತಿದೆ ಅನ್ನುವಂಥದ್ದು ಇದೆ. ಇದೆಲ್ಲರಿಗೂ ಅಲ್ಲ, ಕೆಲವರಿಗೆ. ಈ ಅಳಿವು ಉಳಿವು ನಿಮ್ಮ ಜೀವನನ ಹೇಗೆ ಕರ್ಕೊಂಡು ಹೋಗುತ್ತೆ, ಯಾವ ರೀತಿಯ ಪಾಸಿಟಿವಿಟಿನ ತಗೊಂಡ್ಬರುತ್ತೆ, ಅಥವಾ ಶತ್ರುಗಳಿಗೆ ಜಯ ಕೊಡುತ್ತಾ ಅಥವಾ ನಿಮ್ಗೆ ಜಯ ಕೊಡುತ್ತಾ, ಅಥವಾ ನಿಮ್ಮ ಮೂರ್ಖತನದಿಂದ ಏನಾದ್ರು ತಪ್ಪು ಮಾಡ್ಕೊಂಡಿದ್ರೆ ಆ ತಪ್ಪಿಗೆ ನಿಮ್ಗೆ ಶಿಕ್ಷೆ ಆಗಿ ಬೇರೊಂದು ಅವಕಾಶನ ನಿಮ್ ಜೀವನಕ್ಕೆ ಸಿಗುತ್ತಾ, ಅದು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ದೇವ್ರು ಯಾವಾಗ ಕೊಡ್ತಾರೆ ಅನ್ನೋದು ದೇವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಯಾಕೆಂದ್ರೆ ಡಿವೈನ್ ಟೈಮಿಂಗ್ ಯಾವಾಗ್ಲೂ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ. ಓಕೆ, ದುಡ್ಡಿನ ವಿಚಾರಕ್ಕೆ, ಬಿಸ್ನೆಸ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಅದನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡೋದಕ್ಕೆ ಒಂದಷ್ಟು ವ್ಯಕ್ತಿಗಳ ಮನಸ್ಸನ್ನ ಕೆಡಿಸಿ ನಿಮ್ಮ ವಿರುದ್ಧ ಗಾಸಿಪ್ಗಳನ್ನ ಹರಡಿ ಸೊ ಏನೋ ಒಂದಷ್ಟು ದಾಖಲೆ ಪತ್ರಗಳನ್ನ, ನಿಮ್ಮ ಪರವಾಗಿ ಇದ್ದಂತ ದಾಖಲೆ ಪತ್ರಗಳನ್ನೆಲ್ಲ ಹರಿದಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಹರಿದಾಕಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನ್ಯಾಯಾಲಯದ ತೀರ್ಪಿಗಿಂತ ಹೆಚ್ಚಾಗಿ ದೇವರ ತೀರ್ಪು ಇಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ಜೀವನ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ಆನ್ಸಿಸ್ಟರ್ಸ್ ಎನರ್ಜಿಲಿ ಇರುವಂತವ್ರು ಕೂಡ ನೋಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದ್ದಾಗ ಒಳ್ಳೆಯವ್ರು ಅನ್ಸ್ಕೊಂಡ್ಮೇಲೆ ಹೋದ್ಮೇಲೂ ಒಳ್ಳೆಯವ್ರು ಅನ್ಸ್ಕೊಬೇಕು. ನೀವು ನಿಮ್ಮ ಮನೆತನನ, ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಕಾಪಾಡಕ್ ಆಗ್ಲಿಲ್ಲ, ಅಥವಾ ಅವ್ರಿಗೆ ಕೆಟ್ಟದ್ದು ಬಯಸ್ತೀರಾ ಅಂದ್ರೆ ನೀವು ಬದುಕಿದ್ದಕ್ಕಿಂತ ಸತ್ ಹೋಗಿದ್ದೆ ಒಳ್ಳೇದಾಯ್ತು ಅನ್ನುವಂಥ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಈ ತರ ಎನರ್ಜಿಲಿ ನೀವು ಇದ್ಮೇಲೆ ಸೊ ವಾಟ್ ನೆಕ್ಸ್ಟ್, ಭಗವಂತನ ಧ್ಯಾನ ಮಾಡಿ ಭಗವಂತ ಬಗ್ಗೆ ಹೋಗುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಇಟ್ಕೊಂಡು ಯಾವ ದುಷ್ಟರು ಆಟ ಆಡ್ತಿದ್ದಾರೆ, ಸೊ ಆ ದುಷ್ಟರಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಇಲ್ಲಿ ಹೆಣ್ಣು ಮಕ್ಕಳಾಗುವಂತ ಸಾಧ್ಯತೆ ಇದೆ, ಕೆಲವರಿಗೆ ಇಲ್ಲಿ ಗಂಡು ಮಕ್ಕಳಾಗುವಂತ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಇದು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಬಿಸಿ ತಾಗ್ತಾ ಇತ್ತು, ಅದಕ್ಕೆ ಇದಕ್ಕೆ ಚುಚಿದೀನಿ. ಸೊ ಇದೇನು ಬೇರೆ ಪವರ್ಫುಲ್ ಅಲ್ಲ, ಇದು ಜಸ್ಟ್ ಪೆನ್ ಅಷ್ಟೇ. ಸೊ ಇದೇನು ತ್ರಿಶೂಲ ಅಲ್ಲ, ಸೊ ಇದು ಪೆನ್ ಅಷ್ಟೇ. ಸೊ ಬೇರೆ ಏನೋ ಮಾಡ್ತಿದ್ದೀನಿ ಅಂತ ಹೆದರ್ಕೊಳ್ಳೋ ಅಂಥದ್ದು ಬೇಡ. ಬಟ್ ಇದು ಕ್ಯಾಮ್ರಲ್ಲಿ ಹಳೆ ಫಿಲಮ್ ಅಲ್ಲಿ ಹೀಗೆ ಯುದ್ಧ ಮಾಡ್ಬೇಕಾದ್ರೆ ಸೈ ಅಂತ ಬಿಟ್ರೆ ಬಾಣ ಎಲ್ಲ ಹೋಗ್ತಿತ್ತಲ್ಲ, ಆ ತರ ಇದೆ. ಬಟ್ ಇಟ್ ಈಸ್ ವೆರಿ ಪವರ್ಫುಲ್. ಇವತ್ತಿನ ಒಂದು ಫುಲ್ ಮೂನ್ ಏನಿದೆ, ಈ ಒಂದು ಹೋಳಿ ಹುಣ್ಣಿಮೆ ಏನಿದೆ, ನಿಜವಾಗ್ಲೂ ಸಾಕಷ್ಟು ಪಾಸಿಟಿವಿಟಿನ, ಸಾಕಷ್ಟು ಬ್ಲೆಸ್ಸಿಂಗ್ಸ್ ನ ತಂದ್ಕೊಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಶೇಷವಾದಂಥ ಮಗುವಿನ ಜನನ ಆಗಬೇಕು ಅನ್ನುವಂಥದ್ದು ಇದೆ. ಆ ವಿಶೇಷವಾದಂಥ ಮಗುವಿನ ಜನನ ಆಗುವವರೆಗೂ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೂ ಇಲ್ಲಿ 3 to 4 ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ ಫ್ಯೂಚರ್ ಡೇಸ್ ಅಲ್ಲಿ. ಸಾಕಷ್ಟು ನಗ್ನಗ್ತಾ ಇರಿ ಅಂತ, ಅಥವಾ ನಿಮ್ಮ ಜೀವನನ ನಗೋ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಒಂದಷ್ಟು ಒಂದ್ ನಿಮಿಷ ಪೆನ್ ಸುಟ್ಟೋಗುತ್ತೆ. ಒಂದಷ್ಟು ಕಾಣದ ಕೈಗಳು ನಿಮ್ಮನ್ನ ರಕ್ಷಿಸುವಂಥದ್ದು ಇರಬಹುದು, ಅಥವಾ ನಿಮ್ಮ ಪಾಸ್ಟ್ ಲೈಫ್ ಪೂರ್ವಾರ್ಜಿತ ಪುಣ್ಯ ಫಲಗಳು ನಿಮ್ಮನ್ನ ಸಾಕಷ್ಟು ಸಮಸ್ಯೆಗಳಿಂದ ಹೊರ ತಂದಿದೆ ಅನ್ನುವಂಥದ್ದು ಕೂಡ ಇದೆ. ವಿವಾಹ 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 ಅಂತ ಯಾರೋ ಒದ್ದಾಡ್ತಿದ್ದಾರೆ,
ಅವರಿಗೆ ಪರಿಹಾರ ಹೇಳಿ ಅವರಿಗೆ ವಿವಾಹ ಆಗಲ್ಲ ಅಂತ ತಿಳಿಸಿ ಅಂತ ಯಾರೋ ಇಲ್ಲಿ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅವರಿಗೆ ಅಂತಾನೆ ಒಂದು ವಿಶೇಷವಾದಂತಹ ಅವಕಾಶನ ಯೂನಿವರ್ಸಲ್ ಮಾಡಿಕೊಟ್ಟಿದೆ. ಸೊ ವಿವಾಹ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಪ್ರಯತ್ನ ಪಟ್ರು ಆಗ್ತಾ ಇಲ್ಲ, ಅವ್ರಿಗೆ ಯಾರು ಮಾಡೋರಿಲ್ಲ ಅಥವಾ ವಗೇರಾ ವಗೇರಾ ಎನಿ ರೀಸನ್ ಇರಬಹುದು. ಸೊ ಕಾಲಾಯ ತಸ್ಮೈ ನಮಃ, ಕಾಲ ಬಂದಾಗ ತಂತಾನೆ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ನಿಮ್ಗೆ ಅವಮಾನ ಮಾಡಿರಬಹುದು, ಅಪಮಾನ ಮಾಡಿರಬಹುದು, ಸಾಕಷ್ಟು ವಿಚಾರಗಳಲ್ಲಿ ನೀವು ನೋವು ತಿಂದಿರಬಹುದು. ಆ ನೋವುಗಳಿಗೆಲ್ಲ ಉತ್ತರವಾಗಿ ನಿಮ್ಮ ಏಂಜಲ್ಸ್ ನಿಮ್ ಜೊತೆ ಇರ್ತಾರೆ. ಅದಕ್ಕೆ ಉತ್ತರವಾಗಿ ಕಾಲನೇ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಶಿವನಿಗೆ ಏನೋ ಒಂದಷ್ಟು ಅಪಮಾನ ಆಗಿದೆ, ಅವಮಾನ ಆಗಿದೆ, ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇದರಿಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ದಿರ ಮಾಡಿರುವಂತ ತಪ್ಪಿಗೆ ಪ್ರಾಯಶ್ಚಿತ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆಗೆ ಬಹಳಷ್ಟು ಜನರಿಗೆ ಉತ್ತರ ಈಗಾಗಲೇ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆರಾಧನೆ ಮಾಡ್ತಾ ಇದ್ದಂಥವರಿಗೆ ಶಕ್ತಿಯಲ್ಲೇ ಬಂಧನ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಆ ಶಕ್ತಿಲೇ ಬಂಧನ ಮಾಡಿರೋರಿಗೆ ಆ ಶಕ್ತಿನೇ ಇಲ್ಲದಂತೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಆಗ ಎಲ್ಲರೂ ಒಂದು ಹದಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾವಿನ ಭಯ ಯಾರಿಗೋ ಕಾಡ್ತಾ ಇದೆ. ಸೊ ಏಂತಕ್ಕೆ ಯೋಚನೆ ಮಾಡ್ತೀರಾ, ಯಾರು ಶಾಶ್ವತವಲ್ಲ ಅಂತ ತಾಯಿ ನನಗೆ ಹೇಳಿದಾಳೆ. ಸೊ ಆ ಮಾತನ್ನೇ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ ತಾಯಿ ಹೇಳಿದಾಳೆ, ಯಾರು ಶಾಶ್ವತವಲ್ಲ, ಇಲ್ಲಿ ಸಮಯ ಬಂದಾಗ ಎಲ್ರು ಹೊರಡ್ಲೇಬೇಕು ಅಂತ. ಸೊ ಅವ್ರವ್ರ ಕರ್ಮಗಳಿಗೆ ಇಂಡಿವಿಜುವಲ್ ಲೈಫ್ ಸ್ಟೈಲ್ ಇರುತ್ತೆ. ಸೊ ಇಂಡಿವಿಜುವಲ್ ಅವ್ರದ ಕಾರ್ಮಿಕ್ ಇರಬಹುದು ಅಥವಾ ಅವರ ಲೈಫ್ ಡೆಸ್ಟಿನಿ ನಮಗ್ ಗೊತ್ತಿಲ್ದಿರೋ ಹಾಗೇನೆ ಅವ್ರು ಮಾಡ್ಕೊಂಡಿರುವಂತ ಕಮಿಟ್ಮೆಂಟ್ಗಳಿರ್ಬಹುದು, ಕರ್ಮಕಾಂಡಗಳಿರ್ಬಹುದು, ವಗೇರಾ ವಗೇರಾ ಏನೇ ಇರಬಹುದು. ಏನೇ ಇದ್ರು ಅದು ಅವ್ರ ಓನ್ ಲೈಫ್, ನಮಗ್ ಗೊತ್ತಿಲ್ದಿರೋ ಎಷ್ಟೋ ಸತ್ಯಗಳು ಅಡಗಿರುತ್ತೆ. ಸೊ ಹಾಗಾಗಿ ಯಾರಿಗೋ ಹೀಗಾಯ್ತು ಹೀಗಾಗತ್ತೆ ಅನ್ನೋ ಭಯದಲ್ಲಿ ನೀವು ಬದುಕ್ಬೇಡಿ. ನಿಮ್ ಜೀವನ ಏನಿದೆ, ನೀವ್ ಹೇಗೆ ಸರ್ವೈವಲ್ ಆಗಬೇಕು, ವಾಟ್ ನೆಕ್ಸ್ಟ್ ಅನ್ನೋದ್ರ ಕಡೆ ಅಷ್ಟೇ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿಶೇಷವಾದಂತ ಕೆಲಸ ಮಾಡ್ತಾ ಇದ್ದೀರಾ, ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು, ಸನ್ಮಾರ್ಗದಲ್ಲಿ ನಡೆಸುವಂತ ಕೆಲಸದಲ್ಲಿ ಮುಂದುವರಿತಾ ಇದ್ದೀರಾ. ಹೀಗೆ ಮುಂದುವರಿರಿ ಸಾಕು, ನಿಮ್ಗೆ ಮಿಕ್ಕಿದೆಲ್ಲವೂ ಕೂಡ ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಕೆಲವರು ಮನೆ ಬಗ್ಗೆ ವಿಶೇಷವಾದಂತ ಯೋಚನೆನ ಮಾಡ್ತಿದ್ದಾರೆ. ಯೋಚನೆನ ಮಾಡಬೇಡಿ. ಒಮ್ಮೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ವಲ್ಲಿ ದೇವಸೇನ ಸಮೇತ ಇರುವಂತ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅವನಿಗೆ ವಿಶೇಷವಾದಂತ ಏನಾದ್ರೂ ಒಂದು ಕಾಣಿಕೆ ಕೊಟ್ಟು ಬನ್ನಿ. ನಿಮ್ಗೆ ಇಷ್ಟ ಬಂದಿದ್ದ ಕಾಣಿಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ಸುಬ್ರಹ್ಮಣ್ಯ ಪ್ರಸನ್ನನಾಗಿ ಇನ್ನಷ್ಟು ಒಳಿತನ್ನ ನಿಮ್ ಜೀವನಕ್ಕೆ ತಂದು ಕೊಡ್ತಾನೆ ಅನ್ನುವಂಥದ್ದು ಇದೆ. ಬೇಡದ ವಿಚಾರಗಳು ಅಥವಾ ಬೇಡದ ಪೂಜೆಗಳಿಗೆ ಕೈ ಹಾಕಿ ಸಮಸ್ಯೆನ ಮಾಡಬೇಡಿ. ಅಂಥದ್ದು ಯಾವುದೇ ದೋಷಗಳಾಗ್ಲಿ ಸಮಸ್ಯೆಗಳಾಗ್ಲಿ ಇಲ್ಲ ಅಂತ ಕೆಲವರಿಗೆ ಇಲ್ಲಿ ಬಂದಿದೆ, ಕೆಲವರಿಗೆ ಅಷ್ಟೇ ಬಂದಿದೆ. ಸೊ ಪ್ರೆಗ್ನೆಂಟ್ ಲೇಡಿಗೆ ಪ್ರೆಗ್ನೆನ್ಸಿ ಸ್ವಲ್ಪ ಏರುಪೇರು ಆಗತ್ತೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರದೋ ಒಂದು ಪ್ರೆಗ್ನೆನ್ಸಿ ಇನ್ನೊಬ್ಬರ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಇದೆ. ಸೊ ಅವರ ವಿವಾಹ ಆಗದ ಹೊರತು ಆ ಪ್ರೆಗ್ನೆನ್ಸಿ ಪೂರ್ತಿ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ನಂಬಿಕೆ ಅವರವರಿಗೆ ಬಿಟ್ಟಂಥದ್ದು. ಇಲ್ಲಿ ಯಾರಿಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಇದೊಂದು ಜನರಲ್ ರೀಡಿಂಗ್ ಆಗಿದೆ, ನಿಮ್ಗೆ ಅನ್ವಯಿಸೋದನ್ನ ಮಾತ್ರ ತಗೊಳ್ಳಿ. ಜೊತೆಗೆ ಜಾಗ ಜಮೀನಿನ ವಿಚಾರದಲ್ಲಿ ಒಂದಷ್ಟು ಗುದ್ದಾಟಗಳನ್ನ ಮಾಡಿ ಕೋರ್ಟಿಗೆ ಕೇಸ್ ಹೋಗಿರುವಂಥದ್ದು, ಸಮಪಾಲಿನ ಒಂದು ಅರ್ಜಿ ಅಹವಾಲು ಬಂದು ಸಮ ಅಂದ್ರೆ ಸಮ ಅಲ್ಲಿ ಹೇಗೆ ಹೇಳೋದು ಎಲ್ರಿಗೂ ಸಮ ಪಾಲು ಅನ್ನುವಂಥ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ಸಿಗೆ ರಿಯೂನಿಯನ್ ಎನರ್ಜಿ ಆಗುವಂತ ಸಾಧ್ಯತೆ ಇದೆ. ಯಾರೋ ನಿಮ್ಗೆ ಸೀಕ್ರೆಟ್ ಅಡ್ಮೈರ್ ಗಿಫ್ಟ್ ಕಳಿಸುವಂತ ಸಾಧ್ಯತೆ ಇದೆ. ಏನೋ ಒಂದು ಟ್ರೋಫಿ ಕೂಡ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಿಮ್ಗೆ ಪ್ರಪೋಸಲ್ ಮಾಡುವಂತ ಸಾಧ್ಯತೆ ಇದೆ. ಇನ್ ಕೆಲವರಿಗೆ ಯಾರೋ ನಿಮ್ಗೆ ಸಮಥಿಂಗ್ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಏನೋ ಒಂದು ವಿಶೇಷವಾದಂತ ಹೂ ಬೊಕ್ಕೆಯಲ್ಲಿ ಏನೋ ಒಂದು ಸಮಸ್ಯೆನ ಮಾಡಿ ಯಾರಿಗೋ ತೊಂದರೆ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ. ಸೊ ಇದನ್ನ ಯಾರು ಮಾಡ್ತಿದ್ದಾರೆ ಇದನ್ನ ತಿಳ್ಕೊಂಡು ಒಂದು ರಕ್ಷಾ ಕಾರ್ಯನ ಮುಂದುವರಿಸ್ಬೇಕು ಅನ್ನುವಂಥದ್ದು ಇದೆ. ಯಾವ ರೀತಿ ಅಂದ್ರೆ ಹಿಂದೆ ಒಬ್ಬ ರಾಜಕಾರಣಿನ ಏನು ಒಂದು ಹೂವಿನ ಬೊಕ್ಕೆಯಲ್ಲಿ ಅಥವಾ ಹೂವಿನ ಹಾರದಲ್ಲಿ ತೊಂದರೆ ಮಾಡಿದ್ರು, ಅದೇ ರೀತಿಯಲ್ಲಿ ಯಾವುದೋ ಒಂದು ತೊಂದರೆ ಮಾಡುವಂತ ಒಳ
ಒಳಸಂಚನ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ಯುಗಾದಿ ಕಳೆದು 12-13 ದಿನಗಳ ಒಳಗೆ ಈ ಒಂದು ಕಾರ್ಯ ಮಾಡ್ಬೇಕು ಅಂತಿದ್ದಾರೆ. ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅವರ ಜೀವ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸಮಾಜಕ್ಕೆ ಅವರ ಕೊಡುಗೆ ಇನ್ನ ಅಗತ್ಯ ಇರೋದ್ರಿಂದ ಅವ್ರನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಾರ್ಥನೆನ ಈಗ ಮೌನದ ಮುಖೇನ ಮಾಡೋಣ. ಅದು ಯಾರೇ ಆಗಿರ್ಲಿ, ಅವರಿಗೆ ರಕ್ಷೆ ಹೋಗ್ಲಿ. ಯಾರೇ ದುಷ್ಟರು ಅವರಿಗೆ ತೊಂದರೆ ಮಾಡಕ್ಕೆ ಪ್ರಯತ್ನ ಪಟ್ರು, ಆ ದುಷ್ಟರೇ ಅದಕ್ಕೆ ಬಲಿ ಆಗೋ ಹಾಗೆ ಆಗ್ಲಿ ಅಂತ. ಸೊ ಆ ಜಗಜ್ಜಗನ್ನಿ ವಾಗ್ದೇವಿ ಹತ್ರ ಅಥವಾ ಅಂಗಾಳ ಪರಮೇಶ್ವರಿ ಹತ್ರ ಅಥವಾ ನೀವು ನಂಬಿರುವಂತ ಶಕ್ತಿ ದೇವತೆ ಯಾರೇ ಇರ್ಲಿ ಅಥವಾ ಯಾವುದೇ ದೇವರು ಇರ್ಲಿ, ವಿಘ್ನಗಳನ್ನ ನಿವಾರಿಸುವಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಸೊ ಎಸ್, ಅವರಿಗೆ ಒಳ್ಳೇದಾಗಬೇಕು, ಆಗಲೇಬೇಕು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ನ ಯಾವಾಗ ಎಂಡ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅವ್ರವ್ರ ಮನೆ ವಿಚಾರಗಳನ್ನ ಅವ್ರವರಿಗೆ ಬಿಟ್ಬಿಡಿ. ಬೇರೆಯವ್ರ ಮನೆ ವಿಚಾರಕ್ಕೆ ನೀವು ಮೂಗು ತೂರಿಸಿ ಒಂದಷ್ಟು ಸಮಸ್ಯೆನ ಮಾಡ್ಕೊಂಡಿದ್ದು ಸಾಕು. ಇನ್ನು ಮತ್ತೆ ಆ ಸಮಸ್ಯೆಗಳನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ವಿದ್ಯಾರ್ಥಿಗಳು ಅಥವಾ ಲವರ್ಸಿಗೆ ಏನೋ ಒಂದು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಲವರ್ಸ್ ಯಾರಾದ್ರೂ ಇದ್ರೆ ಔಟ್ ಗೋಯಿಂಗ್ ಎಲ್ಲೂ ಹೋಗ್ಬೇಡಿ. ಅಂದ್ರೆ ಡೇಟಿಂಗ್ ಆಗ್ಲಿ ಅಥವಾ ಎಲ್ಲಾದ್ರೂ ಹಿಲ್ ಸ್ಟೇಷನ್ ಬೇರೆ ಎಲ್ಲೂ ಹೋಗ್ಬೇಡಿ ಸದ್ಯಕ್ಕೆ ನೀವು ಪ್ರಯಾಣನ ಅನ್ನುವಂಥದ್ದು ಇದೆ. ಪ್ರಯಾಣ ನಿಷಿದ್ಧ ಅನ್ನುವಂಥದ್ದು ಕೂಡ ಇದೆ. ಒಬ್ರನ್ನೊಬ್ರು ಭೇಟಿ ಕೂಡ ಆಗಬಾರ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರದೋ ಇಲ್ಲಿ ಒಂದು ಅಂತ್ಯ ನಿಮ್ಗೆ ತುಂಬಾ ದುಬಾರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಮ್ಮೆ 2 ಸತಿ 3 ಸತಿ ಎಚ್ಚರಿಕೆ ಕೊಡಬಹುದು. ಪದೇ ಪದೇ ಯಾರು ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಎಚ್ಚರಿಕೆ ಕೊಡ್ತಾನೆ ಇದೆ. ಕೊಟ್ಟಿರುವಂತ ಎಚ್ಚರಿಕೆನ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಬರುವಂತ ಸಮಸ್ಯೆನ ನೀವೇ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಗ್ರಿಕಲ್ಚರ್ ವಿಚಾರವಾಗಿ ಅಥವಾ ಏನೋ ಒಂದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಗೆ ದೊಡ್ಡದೊಂದು ಸ್ಕೀಮ್ ಮತ್ತೆ ಸ್ಕ್ಯಾಮ್ ಎರಡು ಕೂಡ ನಡೀತಾ ಇದೆ. ಈ ಸ್ಕೀಮ್ ಮತ್ತು ಸ್ಕ್ಯಾಮ್ಗಳ ನಡುವೆ ಏನೇ ತೊಂದರೆ ಬಂದ್ರೂ ಕೂಡ ಅದನ್ನ ಧೈರ್ಯವಾಗಿ ನಿರ್ವಹಣೆ ಮಾಡಿಕೊಂಡು ಅದರಲ್ಲಿ ಯಶಸ್ಸು ಸಾಧಿಸ್ತೀನಿ ಅಂತ ಒಂದಷ್ಟು ದುಷ್ಟರು ಕೈ ಹಾಕಿದ್ದಾರೆ. ಬಟ್ ಅದು ಯಾವ್ದು ಈಡೇರೋದಿಲ್ಲ. ಅದರಿಂದ ಇನ್ನ ಹೆಚ್ಚಿನ ಸಮಸ್ಯೆಗಳಷ್ಟೇ ಆಗುತ್ತೆ. ಅಂತ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇದರಿಂದ ಹೆಚ್ಚಿನ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ದೇವಿ ದರ್ಶನಕ್ಕೆ ಹೊರಟವರಿಗೆ ಒಂದಷ್ಟು ಸಮಸ್ಯೆನ ಮಾಡಿದ್ರು. ಹೀಗಾಗಿ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಅವಹಾಲುಗಳು, ಐ ಮೀನ್ ಅರ್ಜಿ ಸಮಥಿಂಗ್ ಏನೋ ಕೇಳಿ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಆ ಥರದ್ದೇನು ಮೇಜರ್ ಪ್ರಾಬ್ಲಮ್ ಅಂತ ಏನು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಮುಂದಿನ ಜೀವನ ಹೇಗೆ, ನಂದು ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ಸಮಸ್ಯೆ ಇದೆ, ಸೊ ನಂಗೆ ಲೈಫ್ ಪಾರ್ಟ್ನರ್ ಸಿಗ್ತಾರಾ ಇಲ್ವಾ, ಸೊ ನಾನು ಎಲ್ಲಿರ್ಬೇಕು, ಸೊ ನನ್ನ ಮುಂದಿನ ದಿನಗಳು ಹೇಗಿರುತ್ತೆ, ಸೊ ಹೌ ವಿಲ್ ಮೈ ಎಂಡ್ ಆಫ್ ಲೈಫ್ ಅಂತ ಕೂಡ ಕೆಲವ್ರಿಗೆ ಚಿಂತೆ ಇರಬಹುದು. ಸೊ ಚಿಂತೆ ಮಾಡಬೇಡಿ. ಕಾಲಕ್ಕೆ ಗೊತ್ತಿದೆ ನಿಮ್ಮನ್ನ ಹೇಗೆ ಗೌರವಯುತವಾಗಿ ಆ ನಡೆಸ್ಕೊಳ್ಬೇಕು ಅಥವಾ ಕಳಿಸ್ಕೊಡ್ಬೇಕು ಅಂತ. ಅದನ್ನ ಕಾಲ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಅನ್ನೋದು ಅವ್ರವರಿಗೆ ಬಿಟ್ಟಂತ ವಿಚಾರ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ತುಂಬಾ ಹೆವಿ ಎನರ್ಜಿ ಇದೆ, ಒಂದಷ್ಟು ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ. ಅಥವಾ ಪೀರಿಯಡ್ ಬ್ಲಡ್ಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಪೀರಿಯಡ್ ಪ್ರಾಬ್ಲಮ್ಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಅದನ್ನ ಸರಿಪಡಿಸ್ಕೊಂಡ್ರೆ ಹೆಚ್ಚಿನ ಆರೋಗ್ಯ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಹೆವಿ ಎನರ್ಜಿ ಇದೆ. ಏನೋ ಒಂದು ಪೆಟ್ಟಾಗಿ ತುಂಬಾ ರಕ್ತ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಹೇಳ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಅಂತ. ಸೊ ಆ ಥರ ನಿಮ್ ಜೀವನದಲ್ಲಿ ಸ್ವಂತ ತಂದೆ ತಾಯಿ ಅಣ್ಣ ತಮ್ಮದಿರೆ ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಸೊ ಅದು ವೇಸ್ಟ್ ಆಫ್ ಟೈಮ್. ಅವ್ರು ಯಾವತ್ತೂ ಬದಲಾಗೋದಿಲ್ಲ. ಅವ್ರಿರೋದೇ ಹಾಗೇನೆ. ಸೊ ಕೆಲವು ಸತಿ ಹಾವು ಕೂಡ ಒಳ್ಳೇದಿರುತ್ತೆ, ಬಟ್ ಹಾವಿಗೆ ಹಾಲೆರ್ದಂಗೆ ಅನ್ನುವಂಥ ಗಾದೆ ಮಾತು ತರ ನಿಮ್ಮ ಫ್ಯಾಮಿಲಿ ಪರ್ಸನ್ ನಿಮ್ಮನ್ನ ಹೆತ್ತಿ ಹುತ್ತಿ ಸಾಕಿ ಸಲಹುದವ್ರೆ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ.
ಸೊ ಇಂಥವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಮುಂದೆ ನಿಮ್ ಲೈಫ್ ಹೇಗಿರ್ಬೇಕು, ಏನ್ ಅಚೀವ್ ಮಾಡ್ಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ಟೂಡೆಂಟ್ಸ್ ಅಬ್ರಾಡಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ರೇಮಿ ನಿಮ್ಗೆ ಒಳಿತು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಎಕ್ಸ್ ಎನರ್ಜಿ ನಿಮ್ಗೆ ಇನ್ನೊಂದಷ್ಟು ತೊಂದರೆಗಳನ್ನ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಎಕ್ಸ್ ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಎಕ್ಸ್ ನ ಅವಾಯ್ಡ್ ಮಾಡಿದಷ್ಟು ನಿಮ್ಮ ಲೈಫ್ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಬ್ರ್ಯಾಂಡ್ ನ್ಯೂ ಪರ್ಸನ್ ನಿಮ್ ಲೈಫಿಗೆ ಬರ್ತಿದ್ದಾರೆ, ಅವ್ರ ಜೊತೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವ್ ಯಾರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದೀರೋ ಅವ್ರ ಜೊತೆನೆ ನಿಮಗ್ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಕೆಲವಷ್ಟು ತಿಂಗಳುಗಳ ನಂತರ ಅಥವಾ ನಡುವೆ ನಿಮ್ಮ ದೇಶಕ್ಕೆ ಒಂದು ಸಿಹಿ ಸುದ್ದಿ ಬರುವಂತದ್ದು ಕೂಡ ಇದೆ. ಸ್ವಿಸ್ ಬ್ಯಾಂಕ್ ಅಕೌಂಟಿನ ದುಡ್ಡೆಲ್ಲವೂ ಕೂಡ ವಾಪಸ್ ಬರುವಂತ ಸಾಧ್ಯತೆ ಇದೆ. ಯಾರಿಗ್ ಬಂದಿದ್ಯೋ ಯಾರಿಗ್ ಬಂದಿಲ್ವೋ ಅಂತಲ್ಲ, ನಮ್ಮ ದೇಶಕ್ಕೆ ಅಲ್ಲಿಂದ ಇದ್ದಂತ ಬ್ಲಾಕ್ ಮನಿ ಎಲ್ಲ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಲೆಕ್ಕ ಪತ್ರಗಳು, ಕಾಗದ ಪತ್ರಗಳು ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಒಂದಷ್ಟು ಹೆಸರು ಮಾಡ್ಬೇಕು, ಸಿನಿ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ನೀವು ಒಂದು ಯಶಸ್ವಿ ವ್ಯಕ್ತಿ ಆಗ್ಬೇಕು ಅಂತ ಯಾರು ಅನ್ಕೊಂಡಿದ್ದೀರಾ, ಖಂಡಿತ ಇನ್ನೊಂದಾರು ತಿಂಗಳುಗಳ ಒಳಗೆ ನಿಮ್ಮ ಜೀವನದಲ್ಲಿ ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ಕುಂಕುಮ ಅರ್ಚನೆ ಮಾಡಿಸಿದಾಗ ಒಂದಷ್ಟು ತಪ್ಪಾಗಿದೆ, ತೊಂದರೆ ಮಾಡಿದ್ದಾರೆ, ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಇದೆ. ಸೊ ಆಸ್ ಯೂಶುವಲ್ ಎಲ್ರು ನೋಡ್ತಾ ಇರ್ತಾರೆ. ಅದರಲ್ಲಿ ವಾಗ್ದೇವಿನ ಆಶೀರ್ವಾದ ಮಾಡುವಂತ ಗುರುವಿನ ಸ್ಥಾನದಲ್ಲಿ ಇರುವಂತವ್ರು ಕೂಡ ತುಂಬಾ ಜನ ನೋಡ್ತಾ ಇರ್ತಾರೆ. ನಿಮ್ಮ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನನ ಹೇಳ್ತಾ, ನನ್ನನ್ನ ಉಳಿಸ್ಕೊಟ್ಟಿರೋದಕ್ಕೆ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸ್ತಾ, ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ, ವಾಗ್ದೇವಿ ಕುಟುಂಬದ ಮೇಲೆ ಇರ್ಲಿ ಅಂತ ಕೂಡ ಕೇಳ್ಕೊಳ್ತಾ, ಸೊ ನಿಮ್ಗೆ ಇಲ್ಲಿ ಸಂದೇಶ ಇದೆ. 365 ದಿನಗಳನ್ನ ಲೆಕ್ಕ ಹಾಕಿದ್ರೆ ಒಂದು ಲೆಕ್ಕ ಬರುತ್ತೆ. ಆ ಲೆಕ್ಕದಲ್ಲಿ ಇನ್ನೊಂದು ಲೆಕ್ಕ ಕಳೆದ್ರೆ ಮತ್ತೊಂದು ಲೆಕ್ಕ ಬರುತ್ತೆ. ಮತ್ತೊಂದು ಲೆಕ್ಕದೊಳಗೆ ಮಗದೊಂದು ಲೆಕ್ಕನ ಸೇರ್ಸಿದ್ರೆ ನಿಜವಾದ ಲೆಕ್ಕ ನಿಮ್ಗೆ ಭ್ರಮೆನ ತರಿಸುತ್ತೆ. ಭ್ರಮೆನ ಕಳ್ಕೊಂಡ್ರೆ ನಿಮ್ಗೆ ಮುಂದಿನ ಯಶಸ್ಸು ಗೋಚರ ಆಗತ್ತೆ. ಮುಂದಿನ ಯಶಸ್ಸು ಗೋಚರ ಆಗೋದ್ರೊಳಗೆ ನಿಮ್ಗೆ ನ್ಯಾಯ ದೇವತೆಯ ನ್ಯಾಯ ಕಣ್ಮುಂದೆ ಬರುತ್ತೆ. ಆ ನ್ಯಾಯ ದೇವತೆಗೆ ನೀವು ನ್ಯಾಯನ್ನ ಕೊಡ್ಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ ಜನ್ಮಗಳಲ್ಲಿ ನಿಮ್ಗೆ ಯಶಸ್ಸು ಶತಸಿದ್ಧ ಸಿಗುತ್ತೆ ಅನ್ನುವಂಥ ಒಗಟಿನ ಉತ್ತರನ ಇಲ್ಲಿ ಯಾರು ಹೇಳಿದ್ದಾರೆ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಏನ್ ಹೇಳಿದ್ರು ನಿಜವಾಗ್ಲೂ ನನಗೂ ಅರ್ಥ ಆಗಿಲ್ಲ. ಇದ್ರ ಜೊತೆಗೆ ನಿಮ್ಗೆ ಒಂದಷ್ಟು ಬಿಡುಗಡೆಯ ಕಾರ್ಯಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಇದೆ. ಎಷ್ಟೋ ದೇವಾನುದೇವತೆಗಳನ್ನ ಬಿಡುಗಡೆ ಮಾಡ್ಕೊಟ್ಟಿದ್ದೀರಾ. ಅದಕ್ಕೆ ಎಲ್ಲಾ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನಾನು ಕೂಡ ನಿಮ್ಗೆ ಚಿರಋಣಿಯಾಗಿರ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಸೊ ನಿಮ್ಮ ಅಭಿಮಾನಿಯಾಗಿ ನಾನು ಸದಾ ಇರ್ತೀನಿ ಅನ್ನುವಂಥದ್ದು ಇದೆ. ಸೊ ಹೃದಯ ತುಂಬಿ ಬರುತ್ತೆ. ಕೆಲವು ಸತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಅನ್ಸುತ್ತೆ. ನಿಮ್ಮ ಎನರ್ಜಿ ಕೂಡ ಫೀಲ್ ಆಗತ್ತೆ. ನಿಮ್ಮ ರಕ್ಷಾ ಕವಚ ಕೂಡ ನನಗೆ ಆ ಒಂದು ಸೆಕ್ಯೂರ್ ಫೀಲ್ನ ಕೊಡುತ್ತೆ. ಬಟ್ ಹೇಗೆ ತಲುಪೋದು ಅಂತ ಗೊತ್ತಿಲ್ಲ. ಹೀಗೆ ಅನಾಮಿಕರಾಗಿ ಇದ್ರೇನೆ ಸರಿ ಅಂತ ಅನ್ಸುತ್ತೆ. ಹೆಚ್ಚು ತಿಳ್ಕೊಂಡಷ್ಟು ಎಲ್ಲೋ ಒಂದ್ ಕಡೆ ತೊಂದ್ರೆನೆ ಹೆಚ್ಚಾಗತ್ತೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಏನ್ ಹೇಳೋದು ಬ್ಲೆಸ್ಸಿಂಗ್ಸ್ ಹೀಗೆ ಇರ್ಲಿ. ಜೊತೆಗೆ ಆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಿರಬಹುದು ಅಥವಾ ಬರ್ತಾ ಇರಬಹುದು. ಯಾವುದೇ ಸಮಸ್ಯೆ ಬಂದ್ರೂ ಆ ಸಮಸ್ಯೆ ನಿಮ್ಮನ್ನ ತಾಕದೆ ಇರೋ ಹಾಗೆ ವಾಗ್ದೇವಿ ಇರಬಹುದು ಅಥವಾ ವಾಗ್ದೇವಿಯ ತಂಡ ಇರಬಹುದು ನಿಮ್ಮನ್ನ ನಿಮಗೆ ರಕ್ಷೆ ಕೊಡುವಷ್ಟು ದೊಡ್ಡವ್ರು ಯಾರೂ ಇಲ್ಲ ಇಲ್ಲಿ. ಬಟ್ ಆ ಸಮಸ್ಯೆ ನಿಮ್ಮವರೆಗೂ ತಲುಪದೆ ಇರೋ ಹಾಗೆ ಒಂದಷ್ಟು ರಕ್ಷೆನ ಹಾಕ್ತಾರೆ ಅಥವಾ ಒಂದಷ್ಟು ಮಾರ್ಗದರ್ಶನನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಜಗತ್ತಿಗೆ ರಕ್ಷೆ ತೋರಿಸುವಂತ, ಜಗತ್ತಿಗೆ ಒಂದು ಒಳಿತು ಮಾಡುವಂತ ಅಥವಾ ಅಮಾಯಕರನ್ನ ಕಾಪಾಡುವಂತ ನಿಮ್ಮ ಈ ಒಂದು ಉದ್ಯೋಗ ಅಥವಾ ಈ ಒಂದು ಕೆಲಸ ಏನ್ ಮಾಡ್ತಾ ಇದ್ದೀರಾ, ಸೊ ಎಡಗೈಲಿ ಮಾಡಿದ್ದು ಬಲಗೈ ಗೊತ್ತಾಗ್ಬಾರ್ದು, ಬಲಗೈಲಿ ಮಾಡಿದ್ದು ಎಡಗೈಲಿ ಗೊತ್ತಾಗ್ಬಾರ್ದು ಅಂತ ಏನು ಒಳ್ಳೆ ಕೆಲಸಗಳು ನಡೀತಾ ಇದೆ, ಇದು ಹೀಗೆ ಮುಂದುವರಿಲಿ. ಇದು ನಿಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಇದು ನೀವು
ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಕು. ನಾನೊಬ್ಬ ಸ್ಟಾರ್ ಆಗ್ಬೇಕು ಅನ್ಕೊಂಡ್ರೆ ಅಥವಾ ನಾನೊಬ್ಳು ಸ್ಟಾರ್ ಆಗ್ಬೇಕು ಅನ್ಕೊಂಡ್ರೆ ಖಂಡಿತವಾಗ್ಲೂ ನೀವ್ ಆಗ್ತೀರಾ. ಇಲ್ಲ ನಾನು ಹೀಗೆ ಇದನ್ನ ರಹಸ್ಯವಾಗಿ ಸಮಾಜಕ್ಕೆ ಸೇವೆ ಮಾಡ್ತಾ ಇರ್ತೀನಿ. ನನಗ್ ಗೊತ್ತಿದೆ ನಾನು ಬೇರೆ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಕೊಳ್ತೀನಿ ಅನ್ನೋರ್ಗೂ ಕೂಡ ಇದು ಅದೇ ರೀತಿಯ ಯಶಸ್ಸನ್ನ ತಂದ್ಕೊಡುತ್ತೆ. ಒಟ್ನಲ್ಲಿ ನಿಮ್ಮ ಆಸೆ ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅಮಾಯಕರ ಬಾಳಲ್ಲಿ ಆಟ ಆಡ್ತಾ ಇರೋರು, ಪ್ರಾಣದ ಜೊತೆ ಆಟ ಆಡ್ತಾ ಇರೋರಿಗೆ ಕೂಡ ಮುಂದಿನ ದಿನಗಳಲ್ಲಿ ತಾಯಿ ಸರಿಯಾದ ಶಿಕ್ಷೆನೆ ಕೊಡ್ತಾಳೆ. ಸೊ ಕಾಲಾಯ ತಸ್ಮೈ ನಮಃ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನ ಆ ಈ ಯೌವನಕ್ಕೆ ಬಂದಿರುವಂತ ಮದಾಂಧರು ಏನಿದ್ದಾರೆ, ಸೊ ಇವ್ರನ್ನ ಪಡ್ಕೊಳ್ಬೇಕು ಅವ್ರನ್ನ ಪಡ್ಕೊಳ್ಬೇಕು ಅಂತ ಇಂಥ ಕೆಲ್ಸಕ್ಕೆ ಬಾರದಂತ ಒಂದಷ್ಟು ಜನರ ಜೊತೆ ಹೋಗಿ ಆ ಒಂದು ಟ್ರಾಪಿಂಗ್ ಎನರ್ಜಿನ ಮಾಡಿಸಿ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಒಂದು ಪರಿಹಾರನ ಈ ಎಲ್ಲ ಗುರುವಿನ ಸ್ಥಾನದಲ್ಲಿ ಇರೋರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಬೇಕು ಅನ್ನೋದು ಇಲ್ಲೊಂದು ದೈವವಾಣಿ ಇದೆ. ಸೊ ಯಾವ ದೈವ ಹೇಳ್ತಾ ದೆವ್ವ ಹೇಳ್ತಾ ಇದು ನಿಮಗ್ ಬೇಡ. ಒಟ್ನಲ್ಲಿ ಇದೊಂದು ದೈವವಾಣಿ ಅಂತಷ್ಟೇ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಕೃಷ್ಣನ ಆರಾಧನೆಯ ಜೊತೆಗೆ ರಾಧಾಕೃಷ್ಣರ ಆರಾಧನೆ ಮಾಡ್ತಾ ಒಂದಷ್ಟು ಸಮಸ್ಯೆಗೆ ಒಳಗಾಗಿರೋರ್ಗೂ ಕೂಡ ಒಂದಷ್ಟು ಪರಿಹಾರಗಳು ನಿಮ್ಮಿಂದ ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ದೇವರುಗಳನ್ನ ಬಿಡುಗಡೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ ಜಮೀನು ಅಥವಾ ನೆಲಮಾಳಿಗೆಯಲ್ಲಿ ಒಂದು ದೇವಿ ಸಿಗ್ತಾಳೆ. ಆ ದೇವಿನ ಪ್ರತಿಷ್ಠಾಪನೆ ಮಾಡಿ ದೇವರ ಉತ್ಸವನ ಮಾಡಿ ಊರಲ್ಲಿ, ಇದರಿಂದ ನಿಮ್ಮ ಊರಿಗೆ ಬಂದಿರುವಂತ ಕ್ಷಾಮ ಆಗಿರ್ಲಿ, ನಿಮ್ಮ ಊರಿಗೆ ಬಂದಿರುವಂತ ಸಮಸ್ಯೆ ಆಗಿರ್ಲಿ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. 8 ರಿಂದ 9 ದಿನಗಳ ಒಳಗೆ, 8 ರಿಂದ 9 ತಿಂಗಳುಗಳ ಒಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಯಾವಾಗ ನೀವು ನೋಡ್ತಿರೋ ಆವಾಗ ನಿಮ್ಗೆ ರೆಸೊನೇಟ್ ಆಗತ್ತೆ ಅನ್ನುವಂಥದ್ದು ಇದೆ. ರಿಪೀಟೆಡ್ ನೋಡೋರ್ಗೂ ಕೂಡ ರಿಪೀಟೆಡ್ ಮೆಸೇಜಸ್ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಆಧ್ಯಾತ್ಮಿಕ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಇನ್ ಮುಂದೆ ನೀವೇನಿದೆ ಒಂದು ಗುರುವಿನ ಸ್ಥಾನಕ್ಕೆ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಭ್ಯೋ ನಮಃ ಅಂತ ಹೇಳ್ತಾ ಗುರುವಿನ ಪಾದಕ್ಕೆ ಶರಣಾಗಿ ಎಲ್ಲರೂ ನಿಮ್ಗೆ ಒಂದಷ್ಟು ಬದಲಾವಣೆಯನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ರಹಸ್ಯಗಳು ಕೂಡ ಹೊರಗೆ ಬರ್ತಿದೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಜಾಗೃತಿನ ಜನಗಳಲ್ಲಿ ಮೂಡಿಸಿದ್ರು ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೆವಿ ಎನರ್ಜಿ ಸೇರ್ಕೊಂಡು ಒಂದಷ್ಟು ಏನೋ ತೊಂದರೆನ ಮಾಡ್ತಿದೆ ಯಾರ್ದೋ ಜೀವನದಲ್ಲಿ, ಅದನ್ನ ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇಹದ ತೂಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು GIN ಏನಿದೆ, ಸೊ ಇವುಗಳನ್ನ ಒಂದು ಹತೋಟಿಗೆ ತರಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ನರ ಆ, ರಕ್ ರಕ್ತನಾಳಗಳ ಬಗ್ಗೆ ಕೂಡ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ವಿಚಿತ್ರವಾದಂಥ ಬ್ಯಾಕ್ಟೀರಿಯಾ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅದು ರಕ್ತನಾಳಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಇದನ್ನ ಕಟ್ ಹಾಕ್ಬೋದು. ಇದನ್ನ ನಾಮಾವಶೇಷ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದನ್ನ ಮಾಡಬಹುದು, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಇದು ಬೆಳೆಯಕ್ ಮುಂಚೆನೆ ಯಾರೋ ಒಬ್ರಲ್ಲಿ ಬಂದಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ಅಲ್ಲೇ ಅದನ್ನ ಇಲ್ಲ ಅನ್ಸ್ಬಿಟ್ಟು ಆ ವೈರಸ್ನ ಪೂರ್ತಿಯಾಗಿ ಇಲ್ಲ ಅನ್ನಿಸ್ಬಹುದು. ಆ ಶಕ್ತಿ ನಮ್ಮ ಸನಾತನ ಧರ್ಮಕ್ಕೆ ಮತ್ತೆ ಇದೊಂದು ಪ್ರಯೋಗದಲ್ಲಿ ಬಂದಿರುವಂಥ ಬ್ಯಾಕ್ಟೀರಿಯಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ, ನಂಗೆ ಇಷ್ಟನೂ ಇಲ್ಲ. ಇದ್ರ ಬಗ್ಗೆ ಇಲ್ಲಿ ನಂಗೇನು ಅಷ್ಟು ಗೊತ್ತೂ ಇಲ್ಲ ಮೆಡಿಕಲ್ ಫೀಲ್ಡ್ ಬಗ್ಗೆ. ಬಟ್ ಇದೇನೋ ಒಂದು ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಜ್ಯೋತಿರ್ಲಿಂಗದ ದರ್ಶನನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸಂಜೀವಿನಿ ಪರ್ವತದ ಆಂಜನೇಯನ ಆಶೀರ್ವಾದ ಕೂಡ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನನಗೆ ಸಾಕಷ್ಟು ತೊಂದರೆ ಯಾರ್ಯಾರು ಮಾಡ್ತಿದ್ದಾರೆ, ಸೊ ಅವರೆಲ್ಲರಿಗೂ ನಾನು ತಲೆಬಾಗಿ ಏನಾದ್ರೂ ಮನಸ್ಸಿಗೆ ನೋವು ಮಾಡಿದ್ರೆ ಕ್ಷಮೆನ ಕೇಳ್ತಾ ಇನ್ನಷ್ಟು ಪ್ರಯತ್ನನ ಪಡಿ ನನ್ನನ್ನ ಇಲ್ಲ ಅನ್ಸೋದಕ್ಕೆ ಅಂತ ಕೂಡ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನನಗೂ ಸಾಕಾಗೋಗಿದೆ ಇವ್ರ ಸಮಸ್ಯೆನ ಎದುರಿಸಿ. ಜೊತೆಗೆ ನಿಮ್ಮಂಥ ಒಳ್ಳೆಯ ಗುರುಗಳು, ಒಳ್ಳೆಯ ಒಂದು ವಾಗ್ದೇವಿ ಫ್ಯಾಮಿಲಿ ಲವ್ ಅಂಡ್ ಸಪೋರ್ಟ್ ಸಿಗೋದಕ್ಕೂ ಕೂಡ ಶತ್ರುಗಳೇ ಕಾರಣ ಅಂತ ನಂಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ.
ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀನಿ. ಮುಂದಿನ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ವಿವಾಹದ ಜೀವನದ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ. ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪಿರಮಿಡ್ಡಿನ ಮಮ್ಮಿಗಳ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ರಿಸರ್ಚ್ ಬರುತ್ತೆ. ಬಹಳಷ್ಟು ಪಿರಮಿಡ್‌ಗಳು ಇನ್ಮೇಲೆ ಇಲ್ಲವಾಗತ್ತೆ ಅನ್ನುವಂಥದ್ದು ಇದೆ. ಪಿರಮಿಡ್ ಪಿರಮಿಡ್‌ಗಳು ಇದ್ವು ಅನ್ನೋದು ಇನ್ ಪುಸ್ತಕದಲ್ಲಷ್ಟೇ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ. ರಿಯಲ್ ಆಗಿ ನೋಡ್ಲಿಕ್ಕೆ ಯಾವುದೇ ಪಿರಮಿಡ್‌ಗಳು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಇರೋದಿಲ್ಲ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಈಜಿಪ್ಟಲ್ಲಿ ಏನಿರುತ್ತೆ ಆ ಪಿರಮಿಡ್‌ಗಳು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ದೋ ಒಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಸತ್ತೋಗಿರೋರು ಎದ್ದು ಕೂತ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಬಹಳಷ್ಟು ವಿಚಾರಗಳು ಇದೆ. ಬಹಳಷ್ಟು ಇಲ್ಲಿ ಹಿಡನ್ ಮೆಸೇಜ್ ಇದೆ. ತುಂಬಾ ಸ್ಪೀಡಾಗಿ ಬರ್ತಿದೆ. ಸ್ವಲ್ಪ ಅಷ್ಟೇ ನನಗೆ ತಗೊಳ್ಳೋದಕ್ಕಾಯ್ತು. ತುಂಬಾ ತಗೊಳ್ಳೋದಕ್ಕಾಗ್ಲಿಲ್ಲ. ನಿಮ್ಗೇನಾದ್ರೂ ಇದರಲ್ಲಿ ನಾ ಹೇಳಿದ್ ಮಿಸ್ ಮಾಡಿದ್ದು ನಿಮ್ಗೆ ಇಲ್ಲೇನಾದ್ರೂ ಕಾಣಿಸ್ತಾ ಇದ್ರೆ ಅಥವಾ ಇದ್ರಲ್ಲಿ ನಿಮ್ಗೇನಾದ್ರೂ ಇನ್ನ ವಿಶೇಷವಾದದ್ದೇನಾದ್ರೂ ಗೋಚರ ಆಗಿದ್ರೆ ಅದನ್ನ ಕೂಡ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆಲ್ಮೋಸ್ಟ್ ಇವಾಗ ನೆಗೆಟಿವ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ ನಂಗೆ ಇಲ್ಲಿ. ಸೊ ಆ ನೆಗೆಟಿವ್ ಎನರ್ಜಿನ ಅಥವಾ ಆ ಒಂದು ದುಷ್ಟ ನಕಾರಾತ್ಮಕ ಶಕ್ತಿಗಳನ್ನ ಕಾಪಾಡ್ಕೊಳ್ಳಿ. ನಕಾರಾತ್ಮಕ ಶಕ್ತಿಗಳನ್ನ ಯಾಕೆ ಕಾಪಾಡ್ಕೊಳ್ಬೇಕು ಅಂತ ಕೇಳಿದ್ರೆ, ನಕಾರಾತ್ಮಕ ಶಕ್ತಿಗಳನ್ನ ಯಾರೋ ಕಾಪಾಡಿ ಸೇವ್ ಮಾಡಿ ಅದನ್ನ ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ನಕಾರಾತ್ಮಕ ಶಕ್ತಿಗಳು ಬೇರೆಯವ್ರಿಗೆ ತೊಂದರೆ ಮಾಡದಿರೋ ಹಾಗೆ ಅದನ್ನೆಲ್ಲ ಒಂದು ಕಡೆ ಅದನ್ನ ಇಲ್ಲ ಅನ್ಸುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನಿಮಗ್ ಬರುವಂಥ ಮೆಸೇಜಸ್‌ನ ಉಲ್ಟಾ ಪಲ್ಟಾ ಕೂಡ ನಿಮ್ಗೆ ಕೇಳಿಸ್ಬೋದು ಕೆಲವು ಸತಿ. ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅದು ನಿಮ್ಗೆ ಸರಿಯಾದ ಮೆಸೇಜ್ ಬರಬಾರ್ದು ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಒಂದು ಲಾಂಗ್ ಲೈಫನ್ನ ಇಲ್ಲ ಅನ್ನಿಸ್ಬೇಕು ಅಥವಾ ಒಂದು ಸೋಲ್‌ಮೇಟ್ ಜರ್ನಿ, ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಬಾರ್ದು ಅಂತ ಯಾರು ಪ್ರಯತ್ನ ಪಡ್ತಿದ್ದೀರಾ, ಸೊ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಆಹ್, ಪಾಠನೇ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಪ್ರಾಣ ಪಕ್ಷಿನ ಹಾರ್ಸಕ್ ಹೋಗಿ ಅವರ ಪ್ರಾಣ ಪಕ್ಷಿನೇ ಹಾರೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಒಂದು ಆಸ್ಟ್ರೋನೆಟ್ ಏನ್ ಹೇಳ್ತಾರೆ ಅವರು ಗಗನ ನೌಕೆಯಲ್ಲಿ ಇರ್ತಾರಲ್ಲ, ಸೊ ಅವರಿಗೆ ಏನೋ ಒಂದಷ್ಟು ಸಮಸ್ಯೆಗಳಾಗುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಏನು ಒಂದು ಆಕ್ಸಿಜನ್ ಮಾಸ್ಕ್ ಆಕ್ಸಿಜನ್ ಮಾಸ್ಕ್ ಹಾಕಿರ್ತಾರೆ. ಅದರಲ್ಲಿ ಏನೋ ಒಂದಷ್ಟು ವ್ಯತ್ಯಾಸ ಆಗಿ ಒಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆ ಗ್ರಹಕ್ಕೆ ಜೀವಿಗಳನ್ನ ಕಳಿಸಿ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನ ಆ ಆ ಯಾಮಾರಿಸಿ ತೊಂದರೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಫ್ರೆಂಡ್ ಅನ್ಕೊಂಡಿದ್ದವರೇ ನಿಮ್ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೊಂದು ಐತಿಹಾಸಿಕ ಸಿನಿಮಾ ಕನ್ನಡದಲ್ಲಿ ಬರುತ್ತೆ, ಅದು ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯಾರಿಗೋ ಒಂದು ಮೇಜರ್ ರೋಲ್ ಬೇಕು, ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಏನೋ ಒಂದು ಗಾಸಿಪ್ ಹರಿದಾಡ್ತಾ ಇದೆ ನಿಮ್ ಬಗ್ಗೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಕುರೂಪ ಹೋಗಿ ಒಳ್ಳೆಯ ರೂಪ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ಸ್ ಒಂದು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಬೇರೆ ಪರ್ಸನ್ ಜೊತೆ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಒಂದು ಅನ್‌ಹೆಲ್ದಿ ಮ್ಯಾರೇಜ್ ರಿಲೇಶನ್‌ಶಿಪ್ ನೋಡ್ತೀವಿ ಅನ್ನುವಂಥದ್ದು ಇದೆ. ಈಗಾಗ್ಲೇ ನೋಡಿದೀವಿ, ತುಂಬಾ ಚಿಕ್ಕ ಹುಡುಗ ದೊಡ್ಡೋರನ್ನ ಮದ್ವೆ ಆಗುವಂತ ಸುದ್ದಿ ಕೂಡ ದೊಡ್ಡ ಸುದ್ದಿನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಇಲ್ಲಿ ಸಿಂಡ್ರೆಲ್ಲಾ ಸ್ಟೋರಿ ತರ ಒಂದ್ ಕತೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೂರ್ಯನಾರಾಯಣನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಿಮ್ಮ ಮಗುನ ಕದ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ
ಒಂದು ಸಮಸ್ಯೆ ಏನು ಫೇಸ್ ಮಾಸ್ಕಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ಕೂಡ ಇದೆ. ಮಿಕ್ಸಿ ಮಾಡಬೇಕಾದ್ರೆ ಅಂದ್ರೆ ಮಿಕ್ಸಿಲಿ ಏನೋ ರುಬ್ಬಬೇಕಾದ್ರೆ ಒಂದಷ್ಟು ಅವಘಡಗಳು ಆಗತ್ತೆ. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ತಲುಪದೇ ಇರೋ ಹಾಗೆ ಮಾಡಿದ್ದಾರೆ. ಸೊ ಇವರಿಗೆ ಏನ್ ಮಾಡ್ಬೇಕು ನೀವೇ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಪ್ರಾರ್ಥನೆ ಮಾಡಿದ್ರಿ, ಆ ಪ್ರಾರ್ಥನೆ ಈಡೇರುತ್ತೆ, ಏಂಜಲ್ಸ್ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ರಿಯೂನಿಯನ್ ಬಯಸಿದ್ರೆ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಫಾರ್ಮ್ ಹೌಸ್ ಮಾಡುವಂತ ಕನಸು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಫಾರಿನಿಂದ ನಿಮ್ಗೇನೋ ಮಗು ಆಗ್ತಾ ಇಲ್ಲ ಅಂದ್ರೆ ಫಾರಿನಿಗೆ ನೀವು ಟ್ರಾವೆಲ್ ಮಾಡ್ತೀರಾ ಅಥವಾ ಫಾರಿನಿಗೆ ಹೋಗ್ತೀರಾ, ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಮಗು ಆಗತ್ತೆ ಅನ್ನುವಂಥದ್ದು ಇದೆ. ಇದಕ್ಕೆ ಯಾವುದೇ ಅಪಾರ್ಥ ಬೇಡ, ಏನೋ ಅಲ್ಲಿ ಹೋದಾಗ ಆಗತ್ತೆ ಅಷ್ಟೇನೆ. ಜೊತೆಗೆ ನಿಮ್ ಮಕ್ಕಳಿಗೆ ಬೇಡದಿರುವಂತ ಒಂದು ಏನೋ ಅಭ್ಯಾಸನ ಅಥವಾ ಮನಸ್ಸನ್ನ ಕೆಡಿಸುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಮಥಿಂಗ್ ಏನೋ ಡೆತ್ ಎನರ್ಜಿ ಕೂಡ ಇದೆ ಇಲ್ಲಿ. ಜೊತೆಗೆ ಏನು ಇಲ್ಲಿ ನಂಗೆ ಶವನ ಕರೆಂಟಿಗೆ ಕೊಡ್ತಾರಲ್ಲ ಆ ತರದ ಎನರ್ಜಿ ಇದೆ. ಬಟ್ ಅದನ್ನ ಪಿಕ್ ಮಾಡಕ್ ಭಯ ಆಗ್ತಿದೆ. ನಾನು ಅದನ್ನ ಪಿಕ್ ಮಾಡೋದಿಲ್ಲ. ಸೊ ಎಸ್, ನಿಮ್ಮ ಅದಾದ ವಸ್ತುನ ಯಾರೋ ಕದ್ದಿ ಬೇರೆಯವ್ರಿಗೆ ಕೂಡ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೊರಟಾಗ ಸ್ವಲ್ಪ ಹೆಚ್ಚಿನ ಗಮನನ ಇರ್ಲಿ ಅನ್ನುವಂಥದ್ದು ಇದೆ. ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೂಡ ಇದೆ. ಶಿರಡಿಗೆ ನೀವು ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ನಂಬಿಕೆ ದ್ರೋಹಿಗಳು ನಿಮ್ಮ ಜೀವನದಲ್ಲಿ ಇದ್ದಾರೆ. ಅವರಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂತ ವಸ್ತುನ ಯಾರಿಗೂ ಕೊಟ್ಟು ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಯಾರೋ ಬೈಕಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಿಂಗೆ ಮೆಸೇಜ್ ಬರ್ತಾನೆ ಇದೆ. ಸದ್ಯಕ್ಕೆ ಇದನ್ನ ಸ್ಟಾಪ್ ಮಾಡುವ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಸ್ಥಿ ವಿಸರ್ಜನೆ ಸರಿಯಾದ ರೀತಿಲಿ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇದೆ. ಭಾರತಕ್ಕೆ ಏನೋ ಒಂದಷ್ಟು ಸಮಸ್ಯೆ ಆಗ್ತಿದೆ. ಎಸ್ಪೆಷಲಿ ಸೋಲ್ಜರಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆ ಮಾಡಬೇಕು ಅನ್ಕೊಂಡಿದ್ದಾರೆ. ಸೊ ಅದನ್ನ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಂಡಿಯಾ ಮ್ಯಾಪ್ ತರ ಕೂಡ ಕಾಣಿಸ್ತಿದೆ ನಂಗೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ. ಸೊ ಒಳ್ಳೇದಾಗ್ಲಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ. ಸತ್ಯದ ದಾರಿಲಿ, ನ್ಯಾಯದ ದಾರಿಲಿ, ಧರ್ಮದ ಹಾದಿಲಿ ನಡೀರಿ ಅನ್ನುವಂಥದ್ದು ಇದೆ. ಟೇಕ್ ಕೇರ್, ಬಾಯ್, ನಮಸ್ತೆ.